ಎಲ್ಲರಿಗೂ ನಮಸ್ಕಾರ. ನಾನು ಭಾಸ್ಕರ್ ಜಿ. ಎಲ್ಲರಿಗೂ ಸ್ವಾಗತ ಆರೋಸ್ ಎಂಟರ್ಟೈನ್ಮೆಂಟ್ ವಾಹಿನಿಗೆ. ಈ ಪರಿಕ್ರಮದಲ್ಲಿ ನಾವು ಒಂದು ಒಳ್ಳೆಯ ಕಥೆಯನ್ನು ತಿಳ್ಕೊಳ್ಳೋಣ. ಈ ಒಂದು ಚಳಿಗಾಲದಲ್ಲಿ ಚರ್ಮ ಕುರಿತು ಕೆಲವು ಸಮಸ್ಯೆಗಳು, ಉಸಿರಾಟದಲ್ಲಿ ಕೆಲವು ಸಮಸ್ಯೆಗಳು ಎಲ್ಲರಿಗೂ ಸಾಮಾನ್ಯವಾಗಿ ಬರ್ತದೆ. ಆಗೇನು ಮಾಡಬೇಕು, ಯಾವ ಥರ ರೀತಿಯಾಗಿರ್ತಕ್ಕಂಥ ಮೆಡಿಸಿನ್ಸ್ ತಗೋಬೇಕು ಅನ್ನೋದು ಡಿಸ್ಕಸ್ ಮಾಡ್ತಾ, ಅದರೊಟ್ಟಿಗೆ ಇರ್ತಕ್ಕಂಥ ಒಂದು ಕಥೆಯನ್ನು ಕೂಡ ಸ್ವಾರಸ್ಯವಾಗಿದೆ, ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಅನ್ನಿಸ್ತು. ಅದಕ್ಕೆ ಈ ಕಥೆಯನ್ನು ಹೇಳ್ತಾ ಇದ್ದೀನಿ. ಬ್ರಹ್ಮನಿಗೆ ಕಶ್ಯಪ ಅಂತಕ್ಕಂಥ ಮಗ ಎಲ್ಲರಿಗೂ ಗೊತ್ತು ಇದ್ದಾನೆ ಅಂತ. ಕಶ್ಯಪನಿಗೆ ಮತ್ತು ಧನುವಿಗೆ ಪುಲೋಮ ಅಂತಕ್ಕಂಥ ಒಂದು ಸುಂದರವಾಗಿರ್ತಕ್ಕಂಥ ಹೆಣ್ಣುಮಗಳು ಹುಡ್ತಾಳೆ. ಈ ಹೆಣ್ಣು ಮಗಳು ಎಷ್ಟು ಸುಂದರವಾಗಿರ್ತಾಳೆ ಅಂತಂದರೆ ಎಲ್ಲರಿಗೂ ಆಕರ್ಷಕವಾಗಿರ್ತಾಳೆ, ನಯನ ಮನೋಹರವಾಗಿರ್ತಾಳೆ. ದುಂಡಾದ ಮುಖ, ಕಪ್ಪಾದ ಕಣ್ಣುಗಳು, ತುಂಬ ಸುಂದರವಾಗಿರ್ತಕ್ಕಂಥ ಹುಬ್ಬುಗಳು, ನೀಲವಾದ ಜಡೆ, ಎಲ್ಲರಿಗಿಂತ ಒಂದು ಸ್ವಲ್ಪ ಎತ್ತರ, ಸಣ್ಣದಾದ ಸೊಂಟ, ಪ್ರತಿಯೊಬ್ಬರಿಗೂ ವಯಸ್ಸಿನಲ್ಲಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಆಕರ್ಷಕವಾಗಿ ಕಾಣ್ತಕ್ಕಂಥ ಒಂದು ಹೆಣ್ಮಗಳಾಗ್ತಾಳೆ. ಸದ್ಗುಣಿ, ಸಂಗೀತ ವಿಶಾರದೆ ಹಾಗೂ ತನ್ನ ತಂದೆ ಕಶ್ಯಪನಾಗಿರೋದ್ರಿಂದ ಪ್ರತಿಯೊಂದು ವಿದ್ಯೆಯಲ್ಲೂ ಕೂಡ ನಿಷ್ಣಾತರಾಗಿರ್ತಾಳೆ ಪುಲೋಮ. ತನ್ನ ತಂದೆಗೆ ಯಜ್ಞಯಾಗಾದಿಗಳಲ್ಲಿ ಹಲವಾರು ಮನೆ ಕೆಲಸಗಳಲ್ಲಿ ತಾಯಿಗೂ ಕೂಡ ನಿತ್ಯವೂ ಸಹಾಯ ಮಾಡ್ತಾ ಇರ್ತಾಳೆ. ನಿಮಗೆ ಗೊತ್ತಿರಲಿ, ಕಶ್ಯಪ ಇದ್ದಂಥ ಸ್ಥಳವನ್ನು ನಾವು ಕಾಶ್ಮೀರ ಅಥವಾ ಇವತ್ತಿನ ಕಾಶ್ಮೀರ ಅಂತ ನಾವೇನು ಕರಿತೀವಿ, ಅದು ಮೀರಹ ಅಂತ ಹೇಳಿದ್ರೆ ಒಂದು ನದಿ. ಕಶ್ಯಪ ಇರ್ತಕ್ಕಂಥ ಜಾಗವನ್ನು ನಾವು ಕಾಶ್ಮೀರ ಅಂತ ಕರೆಯೋದು. ಅಂದರೆ ಈ ಕತೆ ಕಾಶ್ಮೀರದಲ್ಲಿ ನಡೆದಿರ್ತಕ್ಕಂಥದ್ದಂತ ತಾವು ಗ್ರಹಿಸಬೇಕಾಗ್ತದೆ. ಹೀಗಿರುವಾಗ ಒಂದು ಸತಿ ಹೂವನ್ನು ಕೀಳುವ ಕೆಲಸದಲ್ಲಿ ಬುಟ್ಟೆಯಲ್ಲಿ ಹೂವನ್ನು ತುಂಬ್ಕೊತಾ ಇರ್ತಾಳೆ. ಆಗ ಆಕಾಶದಲ್ಲಿ ಪುಲೋಮ, ಒಂದೇ ಹೆಸರು ಹುಡುಗಿ, ಏನು ನಾವೇನು ಹೇಳ್ತಾ ಇದ್ವಿ, ಅಗಸ್ತ್ಯರಿಗೂ ಮತ್ತು ಧನು ಅಂತಕ್ಕಂಥವ್ರಿಗೆ ಹುಟ್ಟಿರ್ತಕ್ಕಂಥ ಪುಲೋಮಗೆ, ಪುಲೋಮ ಅಂತಕ್ಕಂಥ ಹೆಸರಿಟ್ಕೊಂಡಿರ್ತಕ್ಕಂಥನೇ ಒಬ್ಬ ಹಸುರ ಆಕಾಶ ಮಾರ್ಗದಲ್ಲಿ ಹೋಗ್ತಾ ಇರ್ತಾನೆ. ಅವನು ಮೇಲಿಂದಲೇ ನೋಡ್ತಾನೆ, ಯಾರಿದು ಇಷ್ಟು ಸುಂದರವಾಗಿರ್ತಕ್ಕಂಥ ಹುಡುಗಿ ಇದ್ದಾಳಲ್ಲ ಅಂಥೇಳಿ ಕೆಳಗಡೆ ಇಳಿದು ಪುಲೋಮನ ಕೇಳ್ತಾನೆ. ಹೇ ಸುಂದರಿ, ನಿನ್ನ ಹೆಸರೇನು, ನೀನು ಯಾರ ಮಗಳು, ಕಾಡಿನಲ್ಲಿ ಯಾಕೆ ಹೂ ಕೀಳ್ತಾ ಇದೆಯಾ, ಇಲ್ಲಿ ನಿನಗೇನು ಕೆಲಸ ಅಂತ ಹೇಳಿದಾಗ ಪುಲೋಮ ಅವಳ ಪರಿಚಯವನ್ನು ಕೊಡ್ತಾ, ನಾನು ಹೀಗೀಗೆ ಈ ಥರ ನನ್ನಮ್ಮ ಈ ಥರ ಅಂತ ಹೇಳಿದಾಗ ಪುಲೋಮ ಹೇಳ್ತಾನೆ, ನನಗೆ ನೀನು ತುಂಬ ಇಷ್ಟ ಆಗಿದೆಯಾ, ಕ್ಷಣಾರ್ಧದಲ್ಲಿ ನಾನು ನಿನ್ನ ಮದುವೆ ಆಗಬೇಕು ಅಂತ ಇದ್ದೀನಿ, ನಾವು ಗಾಂಧರ್ವ ವಿವಾಹ ಆಗೋಣಬ್ಬ ಅಂತ ಕೇಳ್ತಾನೆ. ಅದಕ್ಕೆ ಪುಲೋಮ ಹೇಳ್ತಾಳೆ, ನೀನು ಹಸುರನಿದ್ದೀಯಾ, ನಾನು ವಿವಾಹ ಆಗಲು ಇಷ್ಟಪಡೋದಿಲ್ಲ. ಹಾಗೊಂದು ವೇಳೆ ಆಗಬೇಕು ಅಂತ ಇದ್ರೂ ನಮ್ಮ ತಂದೆಯ ಮಾತನ್ನು ಕೇಳಿ ಅವರ ಅನುಮತಿಯನ್ನು ಪಡೆದು ತಾಯಿಯ ಆಶೀರ್ವಾದವನ್ನು ಪಡೆದು ಆಗ್ತೀನಿ ವಿನಃ ವಿವಾಹ ಅಂತಕ್ಕಂಥದ್ದು ನನ್ನ ನಿರ್ಣಯದಲ್ಲಿ ಇಲ್ಲ ಅಂತ ಹೇಳ್ತಾಳೆ. ಇದನ್ನು ಕೇಳಿದ ತಕ್ಷಣ ಪುಲೋಮ ನಿರ್ಣಯ ಮಾಡ್ತಾನೆ ಕಶ್ಯಪರನ್ನ ಮೀಟಿ ಮಾಡಲು. ಕಶ್ಯಪರನ್ನ ಹೋಗಿ ಕೇಳ್ಕೊತಾನೆ, ಮಹರ್ಷಿ, ನಿನ್ನ ಮಗಳು ನನಗೆ ತುಂಬ ಇಷ್ಟ ಆಗಿದ್ದಾಳೆ, ಮದುವೆಗೆ ಯೋಗ್ಯವಾಗಿರ್ತಕ್ಕಂಥ ವಯಸ್ಸಿನಲ್ಲೂ ಇದ್ದಾಳೆ, ತಾವುಗಳು ದಯವಿಟ್ಟು ಮನಸ್ಸು ಮಾಡಿ ಈ ಹುಡುಗನ ನನಗೆ ಕೊಟ್ಟು ಮದುವೆ ಮಾಡಿಕೊಡಿ. ಮಹರ್ಷಿಗಳು ಹೇಳ್ತಾರೆ, ನೀನು ಯಾರಪ್ಪ ಅಂತ ಹೇಳಿದಾಗ ಪುಲೋಮ ತನ್ನ ಪೂರ್ವಪರ್ವನ ಹೇಳ್ತಾನೆ. ಕೇಳಿದ ತಕ್ಷಣ ಕಶ್ಯಪರು ಸ್ವಲ್ಪ ಯೋಚನೆ ಮಾಡಿ, ಆಗ್ಬೋದು, ನಿನ್ನ ಪೂರ್ವಪರ ಚೆನ್ನಾಗಿರೋದ್ರಿಂದ ನಾನು ನಿಮಗೆ ನನ್ನ ಮಗಳನ್ನ ಕೊಡಲಿಕ್ಕೆ ಒಪ್ತೀನಿ. ಇಲ್ಲಿ ನೀವು ಗಮನಿಸಬೇಕಾಗಿರ್ತಕ್ಕಂಥ ವಿಷಯ ಏನಪ್ಪ ಅಂದರೆ, ಸುರ ಮತ್ತು ಅಸುರರು ಅಂತ ಯಾಕೆ ಕರೀತಾರೆ ಅಂದರೆ, ಸುರ ಅಂತ ಹೇಳಿದ್ರೆ ಆವತ್ತಿನ ವೇದಿಕ ಕಾಲದಲ್ಲಿ ಸುರಪಾನ ಮಾಡುವವರು, ಅಂದರೆ ಇವತ್ತಿನ ವೈನ್ ಮತ್ತು ಏನು ನಾವು ಆಲ್ಕೋಹಾಲ್ ಅಂತ ಏನು ಕರಿತೀವಿ, ವೈನ್ ಅಂತ ಏನು ಕರಿತೀವಿ, ಅದನ್ನು ಕುಡಿಯುವವರನ್ನು ಸುರಪಾನರನ್ನ ಸುರರು ಅಂತ ಕರಿತಾ ಇದ್ರು. ಯಾರು ಆಲ್ಕೋಹಾಲ್ ಅಥವಾ ಈ ಒಂದು ವೈನನ್ನು ಕುಡಿಯಲ್ವೋ ಅವರನ್ನು ಅಸುರರು ಅಂತ ಕರಿತಾ ಇದ್ರು. ಇದು ತಿಳ್ಕೊಳ್ಳಿ. ಈ ಅಸುರನನ್ನು ಕಂಡು ಕಶ್ಯಪನು ಹೇಳ್ತಾನೆ, ಆಗ
ಪುಲೋಮ ತನ್ನ ತಂದೆಯ ಮಾತಿಗೆ ಒಪ್ಕೊಂಡು ಹಾಕ್ಬೋದು ತಂದೆಗಳೇ, ನೀವೇನು ಹೇಳ್ತೀರ ಹಾಗೆ ಅಂದಾಗ ಪುಲೋಮ ಹೇಳ್ತಾನೆ, ನಾನೀಗ ಒಂದು ಅರ್ಜೆಂಟನ್ನು ಒಂದು ತಡ ಮಾಡದೆ ಒಂದು ನಿಶ್ಚಯ ಅಂದರೆ ಎಂಗೇಜ್ಮೆಂಟನ್ನು ಮಾಡ್ಕೊಳ್ಳೋಣ, ನಾನು ನಮ್ಮ ತಂದೆ ತಾಯಿಗಳನ್ನ ಕರ್ಕೊಂಡು ಬಂದು ಅದ್ಧೂರಿಯಾಗಿ ಮದುವೆಯನ್ನು ಮಾಡ್ಕೊಳ್ಳೋಣದಾಗಿ ಹೇಳಿದಾಗ ಅಗ್ನಿದೇವನನ್ನು ಸಾಕ್ಷೀಭೂತನನ್ನಾಗಿ ಮಾಡಿಕೊಂಡು ಇವರ ಒಂದು ಎಂಗೇಜ್ಮೆಂಟ್ ಕಾರ್ಯಕ್ರಮ ಮುಗಿದೋಗ್ತದೆ. ಪುಲೋಮ ನನ್ನ ತಂದೆ ತಾಯಿನ ಕರ್ಕೊಂಡು ಬರ್ತೀನಿ ಅಂತೇಳಿ ಮತ್ತೆ ಮಾಯ ಆಗಿಬಿಡ್ತಾನೆ. ಹಸನಾಗಿರೋದ್ರಿಂದ ಅವನಿಗೆ ಎಲ್ಲ ವಿದ್ಯೆಗಳಲ್ಲಿ ಪರಿಣಿತನಿರ್ತಾನೆ. ನಿಶ್ಚಯ ಮಾಡಿರ್ತಕ್ಕಂಥ ದಿನಾಂಕ ತಪ್ಪಿ ಹೋದರೂ ಕೂಡ ಪುಲೋಮ ವಾಪಸ್ ಬರಲ್ಲ, ಅಸುರ ವಾಪಸ್ ಬರಲ್ಲ. ಒಂದು ದಿನವಾಯಿತು, ವಾರವಾಯಿತು, ತಿಂಗಳಾಯಿತು, ವರ್ಷವಾಯಿತು, ಪುಲೋಮನ ಪತ್ತೆ ಇಲ್ಲ. ಕಾದರೂ 1 ವರ್ಷ ಆಯಿತು, 2 ವರ್ಷ ಆಯಿತು, 3 ವರ್ಷ ಆಯಿತು, ಅಸುರನ ಪತ್ತೆ ಇಲ್ಲ. ಇದನ್ನು ಗ್ರಹಿಸಿದ ಕಶ್ಯಪರು, ನನ್ನ ಮಗಳಿಗೆ ವಯಸ್ಸಾಗ್ತಾ ಇದೆ, ಏನು ಮಾಡೋದು ಅಂತ ಚಿಂತಾಕ್ರಾಂತರಾಗಿದ್ದಾಗ ಅವರಿಗೆ ಒಂದು ಒಳ್ಳೆಯ ವರ ಸಿಗ್ತಾನೆ. ಭೃಗು ಅಂತಕ್ಕಂಥ ಮಹರ್ಷಿಯ ತಂದೆ ತಾಯಿಗಳು ಬಂದು ಇವರನ್ನು ನನ್ನ ಮಗನಿಗೆ ಕೊಟ್ಟು ಮದುವೆ ಮಾಡಿಕೊಳ್ಳಿ ಅಂತ ಕೇಳ್ಕೊತಾರೆ. ಭೃಗು ಮಹರ್ಷಿ ಆಗಲೇ ಒಳ್ಳೆಯ ಹೆಸರನ್ನು ಪಡೆದಿರ್ತಾರೆ, ಯಜ್ಞಯಾಗಾದಿಗಳಲ್ಲಿ ನಿಷ್ಣಾತ, ಹಲವಾರು ವರಗಳನ್ನು ಕೂಡ ಪಡ್ಕೊಂಡಿರ್ತಾನೆ. ಹಾಗಾಗಿ ಕಶ್ಯಪರೇನು ಮಾಡ್ತಾರೆ, ತನ್ನ ಮಗಳನ್ನು ಭೃಗುವಿಗೆ ಕೊಟ್ಟು ಮದುವೆಯನ್ನು ಕೂಡ ಮಾಡಿಬಿಡ್ತಾನೆ. ಮದುವೆಯಾಗಿ 2 ವರ್ಷ ಆಗ್ತದೆ. ಇದೇ ರೀತಿ ಪುಲೋಮ ನದಿಯಲ್ಲಿ ನೀರನ್ನು ತುಂಬಿಕೊಂಡು ಬರ್ತಾ ಇರಬೇಕಾದ್ರೆ ತಟಕ್ಕಂತ ಈ ಅಸುರ ಪ್ರತ್ಯಕ್ಷ ಆಗ್ಬಿಡ್ತಾನೆ. ಪ್ರತ್ಯಕ್ಷನಾಗ್ಬಿಟ್ಟು, ಪುಲೋಮ ನಡಿ ನಾವು ಹೋಗೋಣ, ನಮ್ಮ ವ್ಯವಹಾರ ನಿಶ್ಚಯ ಆಗಿತ್ತಲ್ಲ, ಯಾವುದೋ ಒಂದು ಕೆಲಸದಲ್ಲಿ ನಾನು ಮಧ್ಯದಲ್ಲಿ ತಗಲಾಕ್ಕೊಂಡು ಬಿಟ್ಟಿದ್ದೆ, ಹಾಗಾಗಿ ಬರಲಿಕ್ಕಾಗಲಿಲ್ಲ, ನನ್ನನ್ನು ಕ್ಷಮಿಸು ಅಂತ ಹೇಳ್ತಾನೆ. ದಿಢೀರಂತ ಪ್ರತ್ಯಕ್ಷನಾಗಿರ್ತಕ್ಕಂಥ ಅಸುರನ ನೋಡಿ ಪುಲೋಮ ಭಯ ಬಿಡ್ತಾಳೆ, ಭಯ ಆಗ್ಬಿಡ್ತಾಳೆ. ಇದೇನಪ್ಪ ಇದು, ಆವತ್ತು ಇದೇ ಥರ ದಿಢೀರಂತ ಬಂದ, ಇವತ್ತು ದಿಢೀರಂತ ಮುಂದೆ ಬಂದು ನಿಂತ್ಕೊಂಡಲ್ಲ, ಯಾವಾಗಲೂ ಅರ್ಜೆಂಟಾಗಿರ್ತಾನಲ್ಲ. ಆಗ ಪುಲೋಮ ಹೇಳ್ತಾಳೆ, ದಯವಿಟ್ಟು ನನ್ನನ್ನು ಕ್ಷಮಿಸಿ, ನನ್ನನ್ನು ದಾರಿಯಿಂದ ಅಡ್ಡ ಬರಬೇಡಿ, ನನ್ನನ್ನು ತಪ್ಪಿಕೊಳ್ಳಿ ನೀವು, ನಾನು ನಮ್ಮ ಮನೆಗೆ ಹೋಗಬೇಕಾಗ್ತದೆ, ನಾನಿವಾಗ ಮದುವೆ ಆಗಿದ್ದೀನಿ, ಭೃಗು ಎಂತಕ್ಕಂಥ ಮಹರ್ಷಿಗೆ ನನ್ನನ್ನು ಕೊಟ್ಟು ನಮ್ಮ ತಂದೆಯವರು ಮದುವೆ ಮಾಡಿಬಿಟ್ಟಿದ್ದಾರೆ, ನೀವು ಕೊಟ್ಟ ಮಾತಿಗೆ ಬರಲಿಲ್ಲ, ಎಷ್ಟು ದಿನ ಅಂತ ನಾವು ಕಾಯೋದು ಅಂತ ಹೇಳಿದಾಗ ಅತ್ಯಂತ ಕುಪಿತನಾಗ್ಬಿಡ್ತಾನೆ ಪುಲೋಮ. ಪುಲೋಮನ ತಂದೆ ಕಶ್ಯಪರನ್ನು ಕರೆದು ವಾಗ್ವಿವಾದಕ್ಕೆ ಇಳಿತಾನೆ, ನೀವು ನನಗೆ ಮಾತು ಕೊಟ್ಟಿದ್ದೀರಿ, ಹೆಂಗಾದ್ರಿ ಅಂತ. ಅದಕ್ಕೆ ಅವರು ಹೇಳ್ತಾರೆ, ಇಲ್ಲಪ್ಪ, ನಾವು ಕಾಯೋದಕ್ಕೆ ಒಂದು ಲಿಮಿಟ್ ಇರ್ತದೆ, ಅದು ದಾಟೋದ ಮೇಲೆ ನಾನು ಯೋಚನೆ ಮಾಡಿ ನಿನ್ನ ಬಗ್ಗೆ ಎಲ್ಲ ವಿಚಾರಿಸಿದ್ರು ನಮಗೆಲ್ಲೂ ಕೂಡ ನಮಗೆ ಒಂದು ಸಣ್ಣ ಕುರುಹು ಕೂಡ ಸಿಗಲಿಲ್ಲ. ಮತ್ತು ಎಂತ ಮಾಡೋದು, ಹೆಣ್ಮಕ್ಳು ಎತ್ತಿರೋರಿಗೆ ಗೊತ್ತಿರ್ತದೆ ಅದು ಕಷ್ಟ. ನಿನಗೆ ಮಾತಂತೂ ಕೊಟ್ಟಿದ್ವಿ, ವಿವಾಹ ಮಾಡಿಕೊಡ್ತೀನಿ ಅಂತ, ವಿವಾಹ ಮಾಡಿಕೊಟ್ಟಿರಲಿಲ್ವಲ್ಲ, ನೀನೇನೋ ದೊಡ್ಡದಾಗಿ ತಂದೆ ತಾಯಿನ ಕರ್ಕೊಂಡು ಬರ್ತೀನಿ, ಬಂಧು ಬಳಗ ಜೊತೆ ಬರ್ತೀನಿ, ಇತ್ತರ್ತೀನಿ ಅಂತ ಹೋದವನು ಇವತ್ತು ಬಂದಿದೆಯಾ, ನಿನ್ನನ್ನು ಹೆಂಗೆ ನಂಬೋದು ನಾವು? ಹಾಗಾಗಿ ಈಗ ಅದು ಆಗಲಿಕ್ಕಿಲ್ಲ. ಈಗ ನಾನು ನಮ್ಮ ಅಳಿಯನಾಗಿರ್ತಕ್ಕಂಥ ಭೃಗು ಇದ್ದಾರೆ, ಮದುವೆಯಾಗಿ 2 ವರ್ಷ ಆಗಿದೆ. ಅದೂ ಅಲ್ಲದೆ ಇವತ್ತು ಪುಲೋಮ ಅಂತಕ್ಕಂಥವಳು ನನ್ನ ಮಗಳು ತುಂಬ ಗರ್ಭಿಣಿಯಾಗಿದ್ದಾಳೆ. ಇದನ್ನು ಕೇಳಿದ ತಕ್ಷಣ ಅಸುರನಿಗೆ ಮುಖದಲ್ಲಿ ಬೆಂಕಿ ಹಚ್ಕೊಂಡಂಗೆ ಆಗ್ತದೆ, ಕಣ್ಣು ಕೆಂಪಗೆ ಮಾಡ್ಕೊತಾನೆ. ಏನು, ಈ ಮಾತುಗಳು ನಡೀತಾ ಇರಬೇಕಾದ್ರೆ ಭೃಗು ಮಹರ್ಷಿ ಬರ್ತಾರೆ. ಅವ್ರಿಗೆ ಯಾವುದೊಂದೂ ಗೊತ್ತಿಲ್ಲ. ಭೃಗು ಮಹರ್ಷಿ ಬಂದಾಗ ಭೃಗು ಮಹರ್ಷಿಯ ಮುಂದೆ ಇದೆಲ್ಲ ನಡೀತಾ ಇರೋದನ್ನು ನೋಡಿ ಭೃಗು ಮಹರ್ಷಿ ಕೇಳ್ತಾರೆ, ನಿಜವಾಗ್ಲೂ ನಿನಗೆ ಮಾತು ಕೊಟ್ಟಿದ್ದೇ ಆದರೆ ಯಾರು ಸಾಕ್ಷಿ ಅಂದಾಗ ಅಗ್ನಿದೇವನ ಕರೆಸಿ, ಅಗ್ನಿದೇವನ ಸಮೀಕ್ಷೆಯಲ್ಲಿ ನಾವು ಈ ಒಂದು ಎಂಗೇಜ್ಮೆಂಟನ್ನು ಮಾಡ್ಕೊಂಡಿದ್ವಿ ಅಂತ. ಭೃಗು ಮಹರ್ಷಿ ಏನು ಮಾಡ್ತಾರೆ, ಅಗ್ನಿದೇವರನ್ನು ಆವಾಹನೆ ಮಾಡ್ತಾರೆ, ಅಗ್ನಿದೇವ ಬರ್ತಾನೆ. ಕಶ್ಯಪರು ಹೇಳ್ತಾರೆ, ನೀನೇನು ಮಾತಾಡೋಕೆ ಹೋಗ್ಬೇಡಪ್ಪ ಅಂತ. ಆದರೆ ಭೃಗು ಇವರಿಬ್ರಿಗೆ ಎಂಗೇಜ್ಮೆಂಟ್ ಆಗಿತ್ತಾ ಅಂತ ಗಟ್ಟಿಯಾಗಿ ಕೇಳಬೇಕಾದ್ರೆ ಅಗ್ನಿದೇವ ಏನು ಮಾಡ್ಲಿಕ್ಕೆ ಸಾಧ್ಯ ಇದೆ? ಈಗೇನಾದರೂ ಸುಳ್ಳು ಹೇಳಿದ್ರೆ ಭೃಗು ಮಹರ್ಷಿ ಶಾಪಕ್ಕೆ ತುತ್ತಾಗ್ತಾರೆ, ನಿಜ ಹೇಳಿದ್ರೆ ಕಶ್ಯಪನ ಮಾತಿಗೆ ತುತ್ತಾಗ್ತಾರೆ, ಕೋಪಕ್ಕೆ ತುತ್ತಾಗ್ತಾರೆ. ಏನು ಮಾಡಬೇಕು ಅಂತ ಗೊತ್ತಾಗದೆ ಏನಾದರೂ ಆಗೋದಾಗಲಿ ನಿಜವನ್ನೇ ಹೇಳೋಣ ಅಂತ ಹೇಳಿ, ಹೌದು, ನನ್ನ ಸಮಕ್ಷಮದಲ್ಲಿ ನನ್ನನ್ನು ಸಾಕ್ಷೀಭೂತರಾಗಿಟ್ಟುಕೊಂಡು ಇವರಿಬ್ಬರಿಗೆ ಮಾತುಕತೆ ಆಗಿತ್ತು ಅಂತಕ್ಕಂಥದ್ದು ಹೇಳ್ತಾರೆ. ಇದನ್ನು ಕೇಳಿದ ತಕ್ಷಣ ಭೃಗು ಮಹರ್ಷಿಯು ಏನು ಮಾತಾಡಬೇಕು ಅಂತ ಗೊತ್ತಾಗದೆ ಅವರ ಮುಖದಲ್ಲಿ ಪ್ರಶ್ನೆ ಹುಡ್ತದೆ. ಕಶ್ಯಪನಿಗೆ
ತುಂಬ ತಡೆಯೋಕ್ಕಾಗದಿರಷ್ಟು ಕೋಪ ಬಂದು ಅಗ್ನಿದೇವನಿಗೆ ಒಂದು ಶಾಪವನ್ನು ಇಡ್ತಾರೆ. ನೀನು ಇನ್ನು ಮೇಲೆ ಸರ್ವವನ್ನು ತಿನ್ನುವಂತನಾಗು. ಅಲ್ಲಿಯವರೆಗೂ ಅಗ್ನಿ ಎಲ್ಲವನ್ನು ಬಂಧಿಸುತ್ತಿರ್ತಿರಲಿಲ್ಲ, ಎಲ್ಲವನ್ನು ತಿಂತಾ ಇರ್ತಿರಲಿಲ್ಲ. ಅಂದರೆ ಇವತ್ತು ನೀವು ಪ್ಲಾಸ್ಟಿಕ್ಕು ಪೇಪರು ಸಿಕ್ಕಿದ್ದು ಹಾಕಿದ್ರೆ ಅಗ್ನಿ ತಿನ್ಕೊತದೆ, ಮೊದಲು ಹಂಗಿರಲಿಲ್ಲ. ಮೊದಲು ಪವಿತ್ರವಾಗಿರ್ತಕ್ಕಂಥದ್ದು ಸೂಕ್ತವಾಗಿರ್ತಕ್ಕಂಥದ್ದನ್ನು ಮಾತ್ರ ಬಂಧಿಸ್ತಾ ಇದ್ದ ಅಗ್ನಿ. ಆದರೆ ಈ ಕಶ್ಯಪರ ಒಂದು ಶಾಪಕ್ಕೆ ತುತ್ತಾಗಿ ಎಲ್ಲವನ್ನೂ ತಿನ್ನುವಂಥವನಾಗ್ತಾನೆ. ಇದನ್ನು ಜೀರ್ಣಿಸಿಕೊಳ್ಳೋದಾದರೂ ಏನು ಮಾಡಲಿಕ್ಕಾಗ್ತದೆ, ಶಾಪವನ್ನು ಅನುಭವಿಸಲೇಬೇಕಲ್ಲ. ಹಾಗಾಗಿ ಅಗ್ನಿದೇವನು ಇವರಿಬ್ಬರ ಮಧ್ಯೆ ಸಾಕ್ಷಿ ಇದ್ದಿದ್ದಕ್ಕೆ ನನಗೆ ತಕ್ಕ ಬಹುಮಾನ ಸಿಕ್ತು ಅಂತೇಳಿ ಮಾಯ ಆಗಿಬಿಡ್ತಾರೆ. ಭೃಗುಗೆ ಏನು ಮಾಡಬೇಕು ಅಂತ ಗೊತ್ತಿಲ್ಲ. ಆದರೆ ಅಸುರ ನಿಶ್ಚಯ ಮಾಡ್ಕೊತಾನೆ, ನನಗೆ ಮಾತು ಕೊಟ್ಟಿದ್ದು ಅಂತ ಗೊತ್ತಾದ ಮೇಲೆ ನಾನು ಈ ಹುಡುಗಿನ ಎತ್ಕೊಂಡೇ ಹೋಗ್ತೀನಿ ಅಂತೇಳಿ ಪುಲೋಮನನ್ನು ಇಮಿಡಿಯೇಟಾಗಿ ಒಂದು ಹಂದಿಯ ರೂಪವನ್ನು ಧರಿಸಿ ಕಶ್ಯಪನ ಮಗಳನ್ನು ಬೆನ್ನ ಮೇಲೆ ಕುಂಡ್ರಿಸ್ಕೊಂಡು ಎತ್ಕೊಂಡು ಹೊಟ್ಟೋಗ್ತಾನೆ ಆಕಾಶ ಮಾರ್ಗಕ್ಕೆ. ಅದು ತುಂಬು ಗರ್ಭಿಣಿ. ಭೃಗು ನೋಡ್ತಾನೆ ತನ್ನ ಹೆಂಡತಿಯನ್ನು. ಅಸುರನು ಮೇಲಕ್ಕೆ ಎತ್ಕೊಂಡು ಹೋಗ್ತಾರೆ. ನೋಡಿ, ಅವ್ರಿಗೆ ಏನು ಮಾಡಬೇಕು ಅಂತ ಗೊತ್ತಾಗ್ದಂಗೆ ವಾಕ್ಕಾಗ್ಬಿಡ್ತಾರೆ. ಆದರೆ ಮೇಲ್ಗಡೆ ಹೋಗ್ತಾ ತನ್ನ ತಾಯಿಯನ್ನು ಈ ರೀತಿಯಾಗಿ ಅಪಹರಣ ಮಾಡ್ತಕ್ಕಂಥದ್ದನ್ನು ಸಹಿಸದೆ ಒಳಗಡೆ ಇರ್ತಕ್ಕಂಥ ಮಗುವು ಹೊರಗಡೆ ಜಾರಿ ಆ ಹಂದಿ ರೂಪವಾಗಿರ್ತಕ್ಕಂಥವ್ರನ್ನು ಕಾಲಿನಿಂದ ಉಜ್ಜುತ್ತೆ. ಆ ಉಜ್ಜಿದ ಘರ್ಷಣೆಯನ್ನು ತಡ್ಕೊಳಕ್ಕಾಗದೆ ಅಸುರನು ಏನು ಮಾಡಬೇಕು ಅಂತ ಯೋಚನೆ ಮಾಡ್ತಾನೆ. ಮೇಲಿನಿಂದ ಆ ಮಗುವು ಜಾರುತ್ತೆ. ಸಂಸ್ಕೃತದಲ್ಲಿ ಜಾರುವಿಕೆಗೆ ಚವ್ವಣಃ ಅಂತ ಕರೀತಾರೆ. ಹಾಗಾಗಿ ಮೇಲಿಂದ ಜಾರತಕ್ಕಿರ್ತಕ್ಕಂಥ ಶಿಶುವನ್ನು ಭೃಗು ಹೋಗಿ ಹಿಡ್ಕೊಳ್ತಾನೆ. ಹಂದಿ ರೂಪದಲ್ಲಿರ್ತಕ್ಕಂಥ ಅಸುರನನ್ನು ಉಜ್ಜಿದ್ದಕ್ಕೆ ಅವನಿಗೆ ಆ ನೋವು, ಬೆನ್ನು ನೋವು ತಡ್ಕೊಳ್ಳೋಕ್ಕಾಗದೆ ಭೃಗು ಮಹರ್ಷಿಯ ಹೆಂಡತಿಯನ್ನು ಕೊಟ್ಬಿಟ್ಟು ನಂದು ತಪ್ಪಾಯಿತು ಅಂತೇಳಿ ಆ ಹಂದಿ ರೂಪವನ್ನು ಧರಿಸಿರ್ತಕ್ಕಂಥ ರಾಕ್ಷಸ ಅಸುರನು ಮಾಯ ಆಗಿಬಿಡ್ತಾನೆ. ತನ್ನ ಮಗನ ಈ ಒಂದು ಕೆಲಸವನ್ನು ನೋಡಿ ಭೃಗುವಿಗೆ ಬಹಳ ಖುಷಿಯಾಗ್ತದೆ, ಕಶ್ಯಪನಿಗೂ ಬಹಳ ಸಂತೋಷವಾಗ್ತದೆ, ತಾಯಿಗೂ ಕೂಡ ಬಹಳ ಖುಷಿಯಾಗ್ತದೆ. ಅವ್ರನ್ನ ಮನೆಗೆ ಕರ್ಕೊಂಡೋಗಿ ಸಕಲ ಸತ್ಕಾರ್ಯಗಳನ್ನು ಮಾಡಿ ವಿಧಿವತ್ತಾಗಿ ಅವನಿಗೆ ಚವ್ವಣ ಅಂತಕ್ಕಂಥ ಹೆಸರನ್ನೇ ಇಡ್ತಾರೆ. ಈ ಚವ್ವಣನಿಗೆ ವೈದ್ಯಶಾಸ್ತ್ರದಲ್ಲಿ ಬಹಳ ಆಸಕ್ತಿ ಇರ್ತದೆ. ಹಾಗಾಗಿ ಅತ್ಯಂತ ಸಣ್ಣ ವಯಸ್ಸಿನಲ್ಲೇ ಸಸ್ಯಗಳಿಂದ ಆಯುಷನ್ನು ವೃದ್ಧಿಪಡಿಸುವ ಕಲೆಯನ್ನು ಕಲ್ಕೊತಾನೆ. ಆವತ್ತಿನ ಕಾಲದಲ್ಲಿ ಮಿಶ್ರಣವನ್ನು ಕಂಡಿಡಿದು ಒಂದು ಲೇಹ್ಯವನ್ನು ಮಾಡ್ತಾನೆ. ಆ ಲೇಹ್ಯವು ಎಷ್ಟು ಪರಿಣಾಮಕಾರಿಯಾಗಿ ಇರ್ತದೆ ಅಂತ ಹೇಳಿದ್ರೆ, ಅದನ್ನು ನೀವು ಚಳಿಗಾಲದಲ್ಲಿ ಸೇವಿಸಿದರೆ ಉಸಿರಾಟದ ತೊಂದರೆ, ಚರ್ಮದ ತೊಂದರೆ, ಕೂದಲಿನ ತೊಂದರೆ, ನ್ಯಾಚುರಲ್ ಇಮ್ಯುನಿಟಿ ಇವೆಲ್ಲವೂ ಬೂಸ್ಟ್ ಆಗ್ತಕ್ಕಂಥ ಒಂದು ಲೇಹ್ಯವನ್ನು ಕಂಡುಹಿಡ್ತಾರೆ. ಇನ್ಫೆಕ್ಷನ್ಗಳಾಗದೇ ಇರತಕ್ಕಂಥದ್ದು, ನೋಡಲು ಸದೃಢರಾಗಿರ್ತಕ್ಕಂಥದ್ದು, ದಣಿವಾಗದೇ ಇರತಕ್ಕಂಥದ್ದು, ಎಷ್ಟು ಕೆಲಸ ಮಾಡಿದ್ರೂ ಇನ್ನೂ ಎನರ್ಜಿ ಕೊಡ್ತಕ್ಕಂಥದ್ದು, ದೇಹದಲ್ಲಿ ಚುರುಕುತನವನ್ನು ತಂದು ಕೊಡ್ತಕ್ಕಂಥದ್ದು, ಉತ್ಸಾಹವನ್ನು ತಂದು ಕೊಡ್ತಕ್ಕಂಥದ್ದು, ಈ ಥರ ಹಲವಾರು ಉಪಯೋಗವಾಗಿರ್ತಕ್ಕಂಥ ಒಂದು ಲೇಹ್ಯವನ್ನು ಆತ ಕಂಡುಹಿಡಿತಾನೆ. ಆ ಲೇಹ್ಯವು ಇವತ್ತಿಗೂ ತಲತಲಾಂತರಗಳಿಂದ ಸೇವಿಸ್ತಾ ಅದರ ಉಪಯೋಗವನ್ನು ಪಡೆದುಕೊಂಡೇ ಬರ್ತಾ ಇದ್ದಾರೆ. ಆ ಲೇಹ್ಯವನ್ನು ಒಂದು ಕಂಪನಿ ಪೇಟೆಂಟನ್ನು ತೆಗೆದುಕೊಂಡು ಮಾರ್ಕೆಟ್ನಲ್ಲಿ ಡಾಬರ್ ಚವನ್ ಪ್ಲಾಶ್ ಅಂತಕ್ಕಂಥ ಹೆಸರಿನಲ್ಲಿ ಇವತ್ತೂ ಸಿಗ್ತದೆ. ಆ ಡಬ್ಬದ ಮೇಲೆ ಇವತ್ತು ಆ ಋಷಿಯ ಒಂದು ಚಿತ್ರವನ್ನು ನೀವು ನೋಡ್ಬೋದು. ನಾವು ಡಾಬರ್ ಚವನ್ ಪ್ಲಾಶವನ್ನು ತಿಂದಿರ್ತೀವಿ, ನೋಡಿರ್ತೀವಿ, ಆದರೆ ಅದರ ಹಿಂದೆ ಇರ್ತಕ್ಕಂಥ ಒಂದು ಕತೆ ನಮಗೆ ಗೊತ್ತಿರಲಿಕ್ಕಿಲ್ಲ. ಭಾರತದಲ್ಲಿ ತಯಾರಾಗುವ ಎಲ್ಲ ಪದಾರ್ಥಗಳಿಗೆ ಒಂದು ಚರಿತ್ರೆ ಇದೆ ಬಂಧುಗಳೇ. ಸನಾತನ ಧರ್ಮ ಅಂತಕ್ಕಂಥದ್ದು ಒಂದು ಚಿಂತನೆ, ಒಂದು
ಎಕ್ಸ್ಪೀರಿಯನ್ಸ್, ಒಂದು ಅನುಭವ. ಈ ಕಥೆಯಲ್ಲಿ ನಾನು ನಿಮಗೆ ಏನು ಕೇಳ್ತಾ ಇದ್ದೀನಿ, ಈ ಚಳಿಗಾಲದಲ್ಲಿ ನಾವು ವ್ಯಾಸಲೀನನ್ನು ಉಪಯೋಗಿಸ್ತೇವೆ, ಹಲವಾರು ಪ್ರಾಡಕ್ಟ್ಗಳನ್ನು ಉಪಯೋಗಿಸ್ತೇವೆ. ಆದರೆ ಈ ಚ್ಯವನ್ಪ್ರಾಶ್ಗೆ ನಾನು ಅಡ್ವರ್ಟೈಸ್ಮೆಂಟ್ ಮಾಡ್ತಾ ಇಲ್ಲ. ಆದರೆ ಆ ಮಹರ್ಷಿಯ ಒಂದು ಸಾಧನೆಯನ್ನು ನಾವು ಉಪಯೋಗಿಸ್ಕೋಬೇಕು ಅಂತಕ್ಕಂಥದ್ದು ನಾನು ಇಲ್ಲಿ ಹೇಳ್ತಾ ಇದ್ದೀನಿ. ಹಾಗಾಗಿ ಈ ಮಹರ್ಷಿಗಳ ಹೆಸರು ಕಶ್ಯಪ, ಭೃಗು, ಕಶ್ಯಪನ ಹೆಂಡತಿಯಾಗಿರ್ತಕ್ಕಂಥ ಧನು, ಭೃಗುವಿನ ಹೆಂಡತಿಯಾಗಿರ್ತಕ್ಕಂಥ ಪುಲೋಮ ಹಾಗೂ ಅಸುರ, ಚವ್ವನ, ಈ ಹೆಸರುಗಳನ್ನು ಕೇಳುವುದರಿಂದಲೇ ನಮಗೆ ಎಷ್ಟೋ ರೀತಿಯಾಗಿರ್ತಕ್ಕಂಥ ಪುಣ್ಯಗಳು, ಎಷ್ಟೋ ರೀತಿಯಾಗಿರ್ತಕ್ಕಂಥ ಪಾಸಿಟಿವ್ ವಾರ ನಮಗೆ ಸಿಗ್ತದೆ. ಚಳಿಗಾಲದಲ್ಲಿ ನಿಮ್ಮ ಚರ್ಮವನ್ನು, ಶ್ವಾಸವನ್ನು ಕಾಪಾಡ್ಕೊಳ್ಳಿ ಅಂತ ಹೇಳ್ತಾ ಈ ನನ್ನ ಸಣ್ಣ ಪರಿಕ್ರಮ, ಈ ಒಂದು ಎಪಿಸೋಡ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಬಂಧುಗಳೇ, ಇದು ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕನ್ನು ಕೊಡಿ. ಸಾಧ್ಯವಾಗಿ ಈ ಮಾಹಿತಿಯನ್ನು ಹಂಚ್ಕೊಳ್ಳೋದ್ರಿಂದ ಇನ್ನೂ ಸನಾತನ ಧರ್ಮಕ್ಕೆ ಹಾಗೂ ನಮ್ಮ ಸ್ನೇಹಿತರಿಗೆ ವಿಷಯ ಹಂಚ್ಕೊಂಡ್ರೆ ಚೆನ್ನಾಗಿರ್ತದೆ ಅನಿಸಿದ್ರೆ ಇದನ್ನು ನೀವು ಹಂಚ್ಕೊಳ್ಳಿ. ಇವತ್ತಿಗೆ ಈ ಒಂದು ಎಪಿಸೋಡನ್ನ ಮುಗಿಸ್ತಾ ಇದ್ದೀನಿ. ಮುಂದೆ ಈ ಚವ್ವನ ಮಹರ್ಷಿಯ ಮುಂದಿನ ಕತೆ, ಇವರ ವೈಫ್ ಅಥವಾ ಇವರ ಭಾರ್ಯೆ, ಇವರ ಒಂದು ಸಂತಾನದ ಬಗ್ಗೆ ಕೂಡ ನಿಮಗೆ ವಿವರಣೆಯನ್ನು ಕೊಡ್ತೀನಿ. ಅಲ್ಲಿಯವರೆಗೂ ಭಾಸ್ಕರ್ಜಿಗೆ ಅನುಮತಿಯನ್ನು ಕೊಡಿ. ಕೃಷ್ಣಂ ಜಗದ್ಗುರುಂ ವಂದೇ. ಎಲ್ಲರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು.